ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರು ಭಾಳ ನಮ್ಮ ನದೇಕೊಪ್ಪಲು ಗ್ರಾಮನೇ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋದ್ರು. ಅವರ ಒಂದು ಗಡ್ಡಪ್ಪ ಅಂತಕ್ಕಂಥ ಹೆಸರನ್ನ ನ್ಯಾಷನಲ್ ಅವಾರ್ಡ್ ತಗೊಂಡು ನಮ್ಮ ನದೇಕೊಪ್ಪಲು ಎಲ್ಲಿದೆ ಅಂತ ನಮ್ಮ ಕಿರು ಗ್ರಾಮ ಭಾಳ ಫೇಮಸ್ ಆಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ತಗೊಂಡಿದ್ದು ನಮ್ಗೆ ಭಾಳ ಖುಷಿ ಆಯಿತು. ಊರಿಗೆ ಇಂಥ ಒಂದು ಹೆಸರು ತಂದಂಥ ಗಡ್ಡಪ್ಪನವರು ಇವತ್ತು ತೀರೋಗಿರೋದು ನಮ್ಮ ಭಾಳ ದುಃಖ. ಪಾಪ ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೆಯದಾಗಲಿ, ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಅವ್ರು ಚೆನ್ನಾಗಿ ಕಾಪಾಡಲಿ ಅಂತೇಳಿ ತಮ್ಮನ್ನು ಕೇಳ್ತಾರೆ. ಹೇಗಿರ್ತಿದ್ರು ಸರ್ ಊರಲ್ಲಿ? ಭಾಳ ಸಾಧು ಪ್ರಾಣಿ ಅವರು. ಪಾಪ ಎಲ್ಲೂ ಓದೋರಲ್ಲ, ಬಂದವರಲ್ಲ. ಆ ಒಂದು ತಿಥಿ ಪಿಕ್ಚರ್ನ ಅವರು ಮಾಡಿದ್ಮೇಲೆ ಭಾಳ ಫೇಮಸ್ ಆಗಿ ನಮ್ಮ ಊರನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋದಂಥ ಭಾಳ ವ್ಯಕ್ತಿ. ಸಿನಿಮಾಗೂ ಮುಂಚೆ ಏನು ಕೃಷಿ ಮಾಡ್ತಿದ್ದ, ಏನು ಹೋಟೆಲ್? ಕೃಷಿ ಮಾಡ್ಕೊಂಡು ಹೋಟೆಲಲ್ಲಿ ಅವರು ಭಾಳ ಶ್ರಮಜೀವಿಯಾಗಿ ಕೆಲಸ ಮಾಡ್ಕೊಂಡಿದ್ರು. ಹೋಟೆಲಲ್ಲಿ ಅವರ ವೃತ್ತಿನೇ ಹೋಟೆಲ್ ಮಾಡ್ಕೊಂಡು ಸುಮಾರು ವರ್ಷಗಳ ಕಾಲ ನಮ್ಮೂರಿನಲ್ಲಿ ಭಾಳ ಇದರಿಂದ ಭಾಳ ಕಡು ಬಡತನದಿಂದ ಬೆಳೆದಂಥ ವ್ಯಕ್ತಿ. ಅಷ್ಟೇ ಸಾಧುವಾಗಿ ಭಾಳ ಉನ್ನತ ಮಟ್ಟಕ್ಕೆ ಇವತ್ತು ನಮ್ಮೂರನ್ನ ತಗೊಂಡೋಗಿದ್ದಾರೆ. ಅಂದರೆ ಅವ್ರ ಹೆಸರು ಏನು ಸರ್? ಗಡ್ಡಪ್ಪ ಅಂತ ಹೆಸರು ಬರೋಕ್ಕೆ ಅಂತಂದರೆ ಅವರ ಹೆಸರು ಸಣ್ಣೇಗೌಡ ಅಂಥೇಳಿ, ಚೆನ್ನೇಗೌಡ ಅಂಥೇಳಿ. ಅವರು ಮಾಮೂಲಿ ಹಳ್ಳಿಗಳಲ್ಲಿ ಗೊತ್ತಿದೆಯಲ್ಲ ಅಡ್ಡ ಹೆಸರು. ಅವ್ರು ಯಾವಾಗಲೂ ಗಡ್ಡನ ಬಿಟ್ಕೊಂಡಿದ್ದಕ್ಕಿಂತ ನಮ್ಮ ಊರಿನಲ್ಲಿ ಒಂದು ಅಡ್ಡ ಹೆಸರಾಗಿ ಗಡ್ಡಪ್ಪ ಅಂತೇಳಿ ಅವ್ರಿಗೊಂದು ನಾಮಕರಣ ಮಾಡಿದ್ರು. ದೊಡ್ಡವರೆಲ್ಲ ಅವರ ಸರಿಸಮನಾದ ವಯಸ್ಸಿನವರು ಅವ್ರಿಗೆ ಗಡ್ಡಪ್ಪ ಅಂತೇಳಿ ಒಂದು ಹೆಸರು ಮಾಡಿದ್ರು. ಅಂದರೆ ಎಲ್ಲ ಅದೇ ಊರಿನಲ್ಲೆಲ್ಲ ಗಡ್ಡಪ್ಪ? ಹೌದು, ನಮ್ಮ ಊರಿನಲ್ಲಿ ಆಗಲಿ, ನಾವು ಹೊರಗಡೆ ಹೋಗಿ ನಾವು ಯಾವ ಊರಿನವರು ಅಂತ ಹೇಳಿದ್ರೆ, ನಾವು ನದೇಕೊಪ್ಪಲು ಅಂತ ಹೇಳಿದ್ರೆ ಸುಮಾರು ಜನ ಗೊತ್ತೇ ಇಲ್ಲ ನಮ್ದು ಎಲ್ಲಿದೆ ಅಂತ. ಗಡ್ಡಪ್ಪರವರು ಅಂದ್ರೆ ಸಾಕು, ಅವರು ಇಮಿಡಿಯೇಟ್ಲಿ ಗಡ್ಡಪ್ಪರವರ ಅಂತ ಹೇಳಿ ಭಾಳ ಪರಿಚಯವಾಗಿ ಆಕ್ಟಿವ್ ಆಗಿ ಗೊತ್ತಾಗ್ತಾ ಇತ್ತು. ಇವಾಗೆಲ್ಲ ನಂಬಿಟ್ಟು ಆಗಲಿದ್ದಾರೆ. ಈಗ ಅವರು ಭಾಳ ಈಗ ನಮ್ಮ ಊರಿಗೆ ಒಂದು ಉನ್ನತ ಹೆಸರನ್ನು ತಂದಂಥ ಗಡ್ಡಪ್ಪನವರು ನಿಧನರಾಗಿದ್ದಾರೆ. ಈಗ ಅವರಿಗೆ ಈ ಥರ ಹೆಸರು ತರುವಂಥ ಯಾವ ವ್ಯಕ್ತಿ ಇನ್ನೊಬ್ಬ ಯಾರೂ ಇಲ್ಲ. ಒಂದು ಉನ್ನತವಾದ ಹೆಸರು ತಂದುಕೊಟ್ಟಿದ್ದಾರೆ. ಈಗ ಅವರು ಅಗಲಿದ್ದಕ್ಕೆ ನಮ್ಮ ಗ್ರಾಮದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ಉತ್ಪೂರ್ವಕ ವಂದನೆಗಳನ್ನ ಹೇಳ್ತಾ, ಅವರು ದೇವರು ಭಗವಂತ ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ, ಅವ್ರ ಮನೆಯವ್ರಿಗೆಲ್ಲ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಮಯದಲ್ಲಿ ತಮ್ಮಲ್ಲಿ ಕೇಳ್ಕೊತೀನಿ. ಈಗ ಅಂತ್ಯಕ್ರಿಯೆ ಯಾವ ಥರ ಮಾಡ್ತಾರೆ? ಈಗ ಅಂತ್ಯಕ್ರಿಯೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಸಾಯಂಕಾಲ 5 ಗಂಟೆ ಮೇಲೆ, ಯಾಕಂದರೆ ಜನ ಎಲ್ಲ ಅವ್ರಿಗೂ ಸ್ವಲ್ಪ ಆ ಕಡೆ ಬರೋರಿದ್ದಾರೆ, ಅದರಿಂದ 5 ಗಂಟೆ ಮೇಲೆ ನಾವು ಅದನ್ನು ನಮ್ಮಲ್ಲೆಲ್ಲ ಸುಡೋದು. ನಮ್ಮ ಊರಿನ ಪದ್ಧತಿ ಎಲ್ಲ ಸುಡೋದು, ಅಗ್ನಿ ಸ್ಪರ್ಶ ಮಾಡೋದು. ಅವ್ರ ಜಮೀನು ಇದೆ, ಅವರ ಮಿಸಸ್ ಹಾಕಿದಂಥ ಜಾಗ, ಅದೇ ಜಾಗದಲ್ಲಿ ಅವ್ರನ್ನ ಅಗ್ನಿ ಸ್ಪರ್ಶ ಮಾಡೋದು. ಹೌದು, 4 ಜನ ಹೆಣ್ಮಕ್ಳು. ಪಾಪ ಅವರು ಹೆಣ್ಮಕ್ಳು ಭಾಳ ಶ್ರಮದಿಂದ ಈಗ ಒಳ್ಳೆಯ ಕಡೆ ಈಗ ಸೆಟ್ಲಾಗಿದ್ದಾರೆ. ಈಗ ಡಬ್ಬ ಇದ್ದಿಂದ ಅವರು ಸ್ವಲ್ಪ ಎಲ್ಲ ಒಂದು ಸಮಾಧಾನವಾಗಿ ಸ್ವಲ್ಪ ಇದಾಗಿದ್ದರು. ನನ್ನ ಹೆಸರು ಶಿವಣ್ಣ ಅಂತೇಳಿ. ನಾನು BSNL ಇದ್ದು ರಿಟೈರ್ಡ್ ಆಗಿದ್ದೀನಿ, ಊರಲ್ಲೇ ಇದ್ದೀನಿ.